ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ರುಚಿಯಾಗಿರೋ ಅಂಥ ಅಷ್ಟೇ ಆರೋಗ್ಯಕರವಾದ ಒಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಸುಲಭ ಕೂಡ. ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ತುಂಬ ಫ್ರೆಶ್ ಆಗಿರೋ ಅಂಥ 5 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಹೆಚ್ಕೊಂಬಿಡೋಣ. ಬೇಡ ಅಂತಂದರೆ ನೀವು ತುರ್ಕೊಂಡು ಕೂಡ ಹಾಕ್ಕೋಬೋದು, ಇಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ, ಆದ್ದರಿಂದ ಈ ಥರ ಹೆಚ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 3 ಮೆಣಸಿನ್ಕಾಯಿ, ಹೆಚ್ಕೊಂಡಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೋತಾ ಇದ್ದೀನಿ. ನಿಮಗೆ ಅಕಸ್ಮಾತಾಗಿ ಗೊತ್ತಾಗಲ್ಲ ಅಂತಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆನಂತರ ಬೇಕಾದರೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ನೀರು ಹಾಕೋದು ಬೇಡ, ಅದೇ ರೀತಿಯಾಗಿ ನೀರು ಹಾಕ್ದೇನೆ ತರ್ತರಿಯಾಗಿ ರುಬ್ಕೊಂಬಿಡೋಣ. ಈಗ ರುಬ್ಕೊಂಡಿದ್ದಾಗಿದೆ. ಸ್ವಲ್ಪ ತರ್ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ. ಇದ್ರ ಜೊತೆಗೆ ಕಡಲೆಕಾಯಿ ಬೀಜ, ಗೋಡಂಬಿ ಹಾಕ್ಕೋಬೋದು. ನಾನಿಲ್ಲಿ ಬರೀ ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಗರ್ಗರಿ ಆಗೋ ತನಕ ಬಾಡಿಸ್ಕೊಂಡು ಒಗ್ಗರಣೆನ, ಇದಕ್ಕೆ ನಾನು ಅರಿಶಿನ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಅರಿಶಿನ ಹಾಕ್ಕೊಂಡು 1 ನಿಮಿಷ ಬಾಡಿಸ್ಕೊಂಡು ನಾವೀಗಾಗಲೇ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿನ ಹಾಕ್ಕೋಬೇಕು. ಈ ನೆಲ್ಲಿಕಾಯಿ ಹಾಕ್ಕೊಂಡು 1 ಅಥವಾ 2 ನಿಮಿಷ ಬಾಡಿಸ್ಕೋಬೇಕು. ಆಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗತ್ತೆ. ಈಗ ಬಾಡಿಸ್ಕೋತಾ ಇದ್ದೀನಿ. ತುಂಬ ಹುರಿಯೋ ಅವಶ್ಯಕತೆ ಏನೂ ಇಲ್ಲ, ತಳ ಬಿಡೋಕ್ಕೆ ಶುರುವಾಗುತ್ತೆ, ಅಷ್ಟಾದರೆ ಸಾಕು. ಈಗ ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಈ ಒಗ್ಗರಣೆ ನೀವು ರೆಡಿಯಾಗಿ ಇಟ್ಕೊಂಡು ಬೇಕಾದಾಗ ಅನ್ನನ ಕಲಿಸ್ಕೋಬೋದು. ಈಗಾಗಲೇ ಅನ್ನ ಮಾಡಿಕೊಂಡು ಇಟ್ಕೊಂಡು ಅಥವಾ ಅನ್ನ ಉಳಿದಿದ್ರೆ ಅದನ್ನು ಕೂಡ ಕಲಿಸ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅನ್ನ ಉದುರುದುರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೆ ದಿಢೀರಂತ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಗುರವಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ. ನಿಂಬೆಹಣ್ಣಿನ ಚಿತ್ರಾನ್ನ ಇಷ್ಟಪಡೋರು ಇದನ್ನು ಸಹ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆಯ ರೆಸಿಪಿ. ಈಗ ಇದೇ ಒಂದು ನೆಲ್ಲಿಕಾಯಿಯಿಂದ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ಹೊಸದಾಗಿ ಇರುತ್ತೆ ರುಚಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಸುಮಾರು 6-7 ಇದೆ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಉಪಯೋಗಿಸಿ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ. ಒಂದು ಬಾಣಲೆಗೆ ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಈ ಬೆಟ್ಟದ ನೆಲ್ಲಿಕಾಯಿ ಇತ್ತಲ್ಲ, ಅದನ್ನು ನಾನು ತೊಗೊಂಡು ಈ ಥರ ಒಂದು ಫೋರ್ಕಿಂದ ಅಲ್ಲಿ ಇಲ್ಲಿ ಒಂಚೂರು ತೂತನ್ನು ಮಾಡ್ಕೋತಾ ಇದ್ದೀನಿ. ನೀವು ಈ ಥರ ಗುಂಡಿಗೆ ಬೇಕಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಇದನ್ನು ಹೆಚ್ಕೊಂಡು ಹೋಳುಗಳನ್ನಾಗಿ ಮಾಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಇಡಿಯಾಗಿ ಹಾಕ್ಕೋತಾ ಇದ್ದೀನಿ, ಆದ್ದರಿಂದ ಈ ಥರ ಮಾಡ್ತಾಯಿದ್ದೀನಿ. ಈಗ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು, ಅರಿಶಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಈ ಒಂದು ಒಗ್ಗರಣೆಗೆ ನಾವೀಗಾಗಲೇ ತೊಳೆದು ಇಟ್ಕೊಂಡಿರೋ ಬೆಟ್ಟದ ನೆಲ್ಲಿಕಾಯಿಯನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ನೀವು ಬೇಕಾದರೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಬಾಡಿಸ್ಕೋಬೋದು. ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ. ನೆಲ್ಲಿಕಾಯಿಗೆ ಚೆನ್ನಾಗಿ ಬಿಸಿ ಬಂದಿರುತ್ತೆ. ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಿ ಬೇಯೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ, ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಒಂದೊಂದೇ ಪದಾರ್ಥ ಸೇರಿಸ್ಕೊಂಡು ಹುರ್ಕೊಂಡು ಹೋಗಬೇಕು. ಈಗ ಇದು ಒಂದು ಅರ್ಧಂಬರ್ಧ ಆಗಿದೆ ಅಂತಾದರೆ ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಾಗತ್ಲು
ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಚೂರು ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ನಾನು ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಸೇರಿಸಿ ಹಾಕ್ಕೊಂಡಿದ್ದೀನಿ. ಇದು ಗರ್ಗರಿಯಾಗಿ ಆಗಬೇಕು. ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಈಗ ಅದು ಕೂಡ ಚೆನ್ನಾಗಿ ಚಟಪಟ ಅನ್ನೋ ಒಂದು ಹಂತಕ್ಕೆ ಬಂದಿರುತ್ತೆ. ಕೊನೆಯದಾಗಿ ಒಂದು ಅರ್ಧ ಕಪ್ನಷ್ಟು ಒಣಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಒಣಕೊಬ್ಬರಿ ತುರಿ ಇಲ್ಲ ಅಂತಂದರೆ ಹಸಿ ಕಾಯನ್ನು ಕೂಡ ಹಾಕ್ಕೋಬೋದು. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ, ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ ನೆಲ್ಲಿಕಾಯಿ ಬೆಂದಿರುತ್ತೆ, ಒಂದು ಸಲ ನೋಡ್ಕೊಂಬಿಡೋಣ. ಅದೇ ಒಂಥರ ಬಿರುಕು ಬಿಟ್ಟಿರುತ್ತೆ, ಅಂದರೆ ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ಬಿರುಕು ಬಿಟ್ಟಿರುತ್ತೆ. ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಈಗ ಸಂಪೂರ್ಣವಾಗಿ ಇದು ಬೆಂದಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ. ಈಗ ಪೂರ್ತಿಯಾಗಿ ಬೆಂದಿದೆ. ಬೆಲ್ಲ, ಉಪ್ಪು ಮತ್ತು ಹುಣಸೆ ಹಣ್ಣಿನ ಜೊತೆ ಅದನ್ನು ಬೇಯೋಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಒಂದು ಮಸಾಲೆನ ರುಬ್ಕೋಬೇಕು. ಈಗ ಇದು ನುಣ್ಣಿಗೆ ರುಬ್ಕೊಂಡು ಕುದೀತಾ ಇರೋ ಬೆಟ್ಟದ ನೆಲ್ಲಿಕಾಯಿಗೆ ಹಾಕ್ಕೊಳ್ಳೋಣ. ಉಪ್ಪು ಹುಳಿ ಎಲ್ಲ ಬಂದಿರುತ್ತೆ. ಈಗ ಈ ಒಂದು ಮಸಾಲೆನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ 1 ಕಪ್ನಷ್ಟು ನೀರನ್ನು ಹಾಕ್ಕೋಬೋದು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬೇಕಾದರೆ ನೆಲ್ಲಿಕಾಯಿನ ಸೇರಿಸ್ಕೋಬೋದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಎಣ್ಣೆ ರಿಲೀಸ್ ಆಗೋ ತನಕ ಕುದಿಸ್ಕೋಬೇಕು. ಮುಚ್ಚಳ ಎಲ್ಲ ಕಡೆ ಹಾರುತ್ತೆ. ಈಗ ನೋಡಿ, ಸಂಪೂರ್ಣವಾಗಿ ಎಣ್ಣೆ ರಿಲೀಸ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ನೆಲ್ಲಿಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಇದೇ ನೆಲ್ಲಿಕಾಯಿನ ಬಳಸಿ ಸಾರು, ತಿಳಿ ಸಾರು, ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ನಾನು 1 ಅಥವಾ 2 ಸ್ಪೂನಷ್ಟು ಹೆಚ್ಕೊಂಡಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿ ಚೂರುಗಳನ್ನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು 2 ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿರೋ ಅಂಥದ್ದು, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಹುಳಿ ಇಲ್ಲದೆ ಇರೋದು. ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ. ಅಂದರೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಕುದೀತಿರಲಿ. ಅಷ್ಟೊತ್ತಿಗೆ ಒಂದು ಪ್ಯಾನ್ನಲ್ಲಿ ಕೊತ್ತಂಬರಿ ಬೀಜ, ಮೆಣಸು, ಮೆಂತ್ಯ, ಜೀರಿಗೆ ಇದನ್ನೆಲ್ಲನೂ ಸಣ್ಣ ಊರಿನಲ್ಲಿ ಹುರ್ಕೊಂಬಿಡೋಣ. ಈಗ ಕೊನೆಯದಾಗಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಎಲ್ಲವೂ ಒಳ್ಳೆ ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈ ಏನು ಪದಾರ್ಥಗಳನ್ನ ನಾವು ಹುರ್ಕೋತಾ ಇದ್ದೀವಿ ಇದೇ ಒಳ್ಳೆ ಪರಿಮಳ ಕೊಡುತ್ತೆ ನಮ್ಮ ಸಾರಿಗೆ. ಈಗ ಸ್ವಲ್ಪ ಕಲರ್ ಬಂದಿದೆ, ಇಷ್ಟಾದರೆ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೇ ನಾನು 1/4 ಕಪ್ನಷ್ಟು ಕಾಯಿ ತುರಿ, 2 ನೆಲ್ಲಿಕಾಯಿ ತೊಗೊಂಡಿದ್ದೆ. ಅದರಲ್ಲಿ ಕೆಲವೊಂದು ಚೂರುಗಳನ್ನ ಈಗಾಗಲೇ ಹಾಕ್ಕೊಂಡಿದ್ದೀವಿ. ಮಿಕ್ಕಿದ್ದನ್ನು ಹಾಕ್ಕೊಂಡು ನಾನು ಹುರಿತಾ ಇಲ್ಲ, ಎಲ್ಲವನ್ನು ಒಟ್ಟಾಗಿ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ಟೊಮೆಟೊ ಕೂಡ ಸಾಕಷ್ಟು ಮೆತ್ತಗಾಗಿದೆ. ನಾವು ಹುರ್ಕೊಂಡಿರೋ ಪದಾರ್ಥ ತಣ್ಣಗಾಗಿದ್ದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಕಾಯಿ ತುರಿ ಜೊತೆ ನೆಲ್ಲಿಕಾಯಿಯನ್ನು ಕೂಡ ನಾನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈಗ ಒಂದು ಪೇಸ್ಟ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳೋಣ. ಈಗ ಇದಾದ ನಂತರ ಅಷ್ಟೊತ್ತಿಗೆ ಇಲ್ಲಿ ಚೆನ್ನಾಗಿ ಟೊಮೆಟೊ ಮೆತ್ತಗಾಗಿದೆ, ಸಾಕಷ್ಟು ಕುದ್ದಿದೆ. ಇಷ್ಟಾದರೆ ಸಾಕು. ಈಗ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಇದು ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಜಾಸ್ತಿ ಕುದಿಸೋದು ಬೇಡ. ಈ ಒಂದು ಪೇಸ್ಟನ್ನು ಹಾಕ್ಕೊಂಡ್ಮೇಲೆ, ರುಬ್ಕೊಂಡಿರೋದನ್ನು ಹಾಕ್ಕೊಂಡ್ಮೇಲೆ ಜಾಸ್ತಿ ಕುದಿಸೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಕುದಿ ಬಂದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬಡಿಸ್ಕೋಬೋದು. ಈಗ ನಾರ್ಮಲ್ ಸಾರನ್ನ ನಾವು ಕುದಿಸ್ಕೋತೀವಲ್ಲ, ಆ ರೀತಿಯಾಗಿ ಅಷ್ಟೊಂದು ಕುದಿಸೋದು ಬೇಡ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಕುದಿ ಬರ್ತಾ ಇದೆ ಅಂತಂದರೆ ಸ್ವಿಚ್ ಆಫ್ ಮಾಡ್ಕೋಬೇಕು. ಸಣ್ಣ ಊರಿನಲ್ಲಿ ಆದಷ್ಟು ಇಟ್ಕೋಬೇಕು. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಇಂಗು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈ ಚೆನ್ನಾಗಿ ಕಾದಿರೋ ಅಂಥದ್ದು ಇನ್ನೇನು ಕುದಿಯೋಕ್ಕೆ ಬರ್ತಾ ಇರೋ ಅಂಥ ಸಾರಿಗೆ ಇದನ್ನು ಹಾಕ್ಕೋಬೇಕು. ನೋಡಿದ್ರಲ್ಲ, ತುಂಬ ಬೇಗ ಆಗುವಂಥದ್ದು, ಗಂಟಲಿಗೆ ಹಿತವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ. ಈಗ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಕುದಿ ಬರೋ ಹಂತಕ್ಕೆ ಸ್ವಿಚ್ ಆಫ್ ಮಾಡ್ಕೋಬೇಕು. 2 ನೆಲ್ಲಿಕಾಯಲ್ಲಿ ಒಳ್ಳೆಯ ಊಟ ಆಗುತ್ತೆ. ಜೊತೆಗೆ ಬೇಳೆ ಕೂಡ ಬಳಸಿಲ್ಲ. ಆರೋಗ್ಯಕರವಾದ ಒಂದು ಸಾರು, ಗಂಟಲಿಗೆ ಹಿತವಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.